ಮುಸ್ಸಂಜೆಯ ಶುಭಾಶಯಗಳು ಎಲ್ಲರಿಗೂ. ಬರ್ರಿ, ಇವಾಗ ಎಲ್ಲಿ ಬಂದಿದ್ದೀವಿ ಅಂತ ಗೊತ್ತಾಗಿರ್ಬೇಕು ನಿಮಗೆಲ್ಲ. ನೋಡ್ರಿ, ಇವತ್ತು 28 ತಾರೀಕು ಡಿಸೆಂಬರ್. ಇಂಚಲ್ಕ ಮಠಕ್ಕೆ ಬಂದಿದ್ದೀವಿ ನೋಡ್ರಿ. ಇಲ್ಲಿ ನಮ್ಮ ಗುರುಗಳ ಮೂಲ ಸ್ಥಾನ ಇದು. ಕಾರ್ಯಕ್ರಮಕ್ಕೆ ಬಂದಿದ್ದೀವಿ. ದೊಡ್ಡ ಜಾತ್ರೆ ಇದೆ ನೋಡ್ರಿ. ನನ್ನ ಜೊತೆ ಉಮಾ ಭಾರತಿ ಮಾತಾಜಿ ಅವರಿದ್ದಾರೆ. ಸೂರ್ಯ ನಮಸ್ಕಾರ ಮಾಡ್ತಾ ಇದ್ದಾರೆ. ಬರೀ ದೇವಿ ದರ್ಶನಕ್ಕೆ ಹೋಗೋಣ. ಇವಾಗ ಬೆಳಗ್ಗೆ 9 ಗಂಟೆ ಆಗಿದೆ. ಇನ್ನೂ ಜನ ಕಮ್ಮಿ ಇದೆ, ಆದರೂ ಪರವಾಗಿಲ್ಲ. ಸಾಯಂಕಾಲ ಜಾಸ್ತಿ ಬರ್ತಿದೆ. ಬರ್ರಿ, ಯಾರೆಲ್ಲ ಇಂಚಿನ ಕಾರ್ಯಕ್ರಮ ಗೊತ್ತದ, ಯಾರಿಗೆಲ್ಲ ಗೊತ್ತಿಲ್ಲ, ಗೊತ್ತಿದ್ದವ್ರಿಗಂತೂ ಗೊತ್ತಿರ್ತದೆ. ಈ ಜಾಗವನ್ನು ನೋಡಿದರೆ ಸಾಕು, ಪಟ್ನ ಗೊತ್ತಾಗತ್ತೆ. ಗೊತ್ತಿಲ್ಲವರಿದ್ದರೆ ಬರ್ರಿ ಇಂಚಲಕ್ಕೆ, ಬೈಲೊಂಗಲಕ್ಕೆ ಬರ್ರಿ. ದೊಡ್ಡ ಜಾತ್ರೆ ಆಗತ್ತೆ. ನಮ್ಮ ಅಪ್ಪಾಜಿಯವ್ರದ್ದು ತೇರಾಗತ್ತೆ. ಬಹಳ ತುಂಬ ದೊಡ್ಡ ವಿಜೃಂಭಣೆಯಿಂದ ಕಾರ್ಯಕ್ರಮ ನಡೆಯುತ್ತೆ. ಬರ್ರಿ ಎಲ್ಲರೂ ಇಂಚಲ ಕಾರ್ಯಕ್ರಮಕ್ಕೆ, ಮಠವನ್ನು ನೋಡೋಣ. ನೋಡ್ರಿ, ಇದು ಅಂಬಾಭವಾನಿಯ ಗುಡಿ. ಜಗನ್ಮಾತೆ ಆದಿಶಕ್ತಿಯ ದರ್ಶನವನ್ನು ಮಾಡಿಕೊಂಡು ಬರೋಣಂತ. ಎಷ್ಟು ಸುಂದರವಾಗಿ ಕಟ್ಟಿದ್ದಾರೆ ಅಂದ್ರೆ 2 ಕಣ್ಣು ಸಾಲಂಗಿಲ್ಲ ನೋಡ್ರಿ ನೋಡಲಿಕ್ಕೆ. ಅಷ್ಟೊಂದು ಸುಂದರವಾಗಿರ್ತಕ್ಕಂಥ ಜಗನ್ಮಾತೆಯ ದೇವಸ್ಥಾನವನ್ನು ಕಟ್ಟಿದ್ದಾರೆ. ಬರ್ರಿ ನೋಡೋಣ. ಎಲ್ಲರಿಗೂ ಇಂಚಲ ಯಾರಿಗೆ ಗೊತ್ತಿದೆ ಅಥವಾ ಯಾರಿಗಿಷ್ಟ ಆಯಿತು, ಈ ಇಂಚಲ ಯಾರಿಗೆ ಇಷ್ಟ ಅವರೆಲ್ಲ ಈ ವಿಡಿಯೋನ ಶೇರ್ ಮಾಡಿರಿ, ಲೈಕ್ ಮಾಡಿರಿ. ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮುಖಾಂತರ ತಿಳಿಸ್ರಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋವನ್ನು ನೋಡಿರಿ. ಹಂಗೆ ಯಾರು ನೋಡಬೇಡ್ರಿ. ಬರ್ರಿ ಒಳಗೆ ಹೋಗೋಣ, ದೇವಿ ದರ್ಶನವನ್ನು ಮಾಡ್ಕೊಳ್ಳೋಣ ಅಂತ. ನೋಡ್ರಿ, ಎಷ್ಟೊಂದು ಚೆನ್ನಾಗಿ ಕಟ್ಟಿದ್ದಾರೆ ಅಂತಂದ್ರೆ ಎಲ್ಲ ಪ್ರತಿಯೊಂದು ಕಲ್ಲಿನೊಳಗೆ ಕಟ್ಟಿದ್ದಾರೆ ನೋಡ್ರಿ. ಇಸುಕ ಸಿಮೆಂಟ ಏನೂ ಇಲ್ಲ ನೋಡ್ರಿ. ಇದಕ್ಕೆ ಬರೀ ಸ್ವಚ್ಛ ಕಲ್ಲಿನಿಂದ, ಕಂಬ ಕಲ್ಲು, ಮೇಲೆ ತೊಲೆ ಕಲ್ಲು, ಗೋಡೆ ಕಲ್ಲು, ಗುಡಿ ಕಲ್ಲು, ಮೆಟ್ಲ ಕಲ್ಲು, ಪ್ರತಿಯೊಂದು ಕಲ್ಲಿನಲ್ಲೇ ಮಾಡಿದ್ದಾರೆ ನೋಡ್ರಿ. ಬರ್ರಿ ಎಲ್ಲರೂ ದೇವಿಯ ಆಶೀರ್ವಾದವನ್ನು ತೆಗೆದುಕೊಳ್ಳೋಣಂತ. ಅಂಬಾ ಮಠಕ್ಕೆ ಹೋಗೋದು ಅವಶ್ಯಕತೆ ಇಲ್ಲರಿ. ಸಿದ್ಧ ಬರೋದಕ್ಕೆ ಹೋಗಾರ. ಮಾನವಮಿ ಒಳಗೆ ದೇವಿ ಪಾರಾಯಣವನ್ನು ಮಾಡಿ ದೇವಿ ದರ್ಶನವನ್ನು ಮಾಡ್ಕೊಳ್ಳೋಕ್ಕೆ ಅಂಬಾ ಮಠಕ್ಕೆ ಹೋಗ್ತಾ ಇದ್ದಾರೆ. ಎಲ್ಲಿ ಗಂಗಾವತಿ ಹತ್ತಿರ, ಶಿವನ ಹತ್ತಿರ. ಅಲ್ಲಿ ಹೋಗೋಕ್ಕಿಂತಲೂ ಇಲ್ಲೇ ಸಮೀಪ ಇದ್ದವರು, ಅಲ್ಲಿ ಹೋಗೋಕ್ಕೆ ಆಗದೆ ಇರೋರು, ಸಿದ್ಧ ಪರ್ವತಕ್ಕೆ ಹೋಗೋದಕ್ಕಾಗದೇ ಇರೋರು ಇಂಚಲ ಅಂಬಾದೇವಿಯ ಮಠಕ್ಕೆ, ಗುಡಿಗೆ ದರ್ಶನವನ್ನು ಮಾಡಿಕೊಂಡ್ರೆ ಅಲ್ಲಿ ಹೋದಷ್ಟು ಫಲ ಪುಣ್ಯ ಇಲ್ಲಿ ಸಿಗ್ತದೆ ನೋಡ್ರಿ. 9 ಅವತಾರದ ದೇವಿಗಳನ್ನು ಮಾಡಿದ್ದಾರೆ ನೋಡ್ರಿ. ಎಷ್ಟೊಂದು ಸುಂದರವಾಗಿದೆ ನೋಡ್ರಿ ಮೂರ್ತಿ. ಕಣ್ಣಿಗೆ ಒಂದು ನೋಡಲಿಕ್ಕೆ ಮುದ ಅಂದ. ಯಾರಿಗೆಲ್ಲ ನಿಮ್ಮ ಮನಸ್ಸಿನಲ್ಲಿ ಬಯಕೆಗಳಿದಾವೋ, ಇಷ್ಟಾರ್ಥಗಳನ್ನು ನಿಮ್ಮ ಮನಸ್ಸಿನಲ್ಲಿ ಸಂಕಲ್ಪವನ್ನು ಮಾಡಿಕೊಡ್ರಿ. ಮಾಡಿಕೊಂಡು ನೋಡ್ರಿ, ಎಲ್ಲ ಸಂಕಲ್ಪಗಳು ಸಿದ್ಧಿ ಆಗ್ತವ. ಸೊಗಲ ಶಿವಯೋಗಿಗಳು ನೋಡ್ರಿ. ಮೂಲ ಇವರ ನೋಡ್ರಿ. ಇಂಚಲಕ್ಕೆ ಮೂಲ ದೇವರ ಇವರು ಸೊಗಲದ ಶಿವಯೋಗಿಗಳು. ಶೂಜಿಗಲ್ಲಿನ ಮೇಲೆ 12 ವರ್ಷ ಶೂರ್ಯ ತಪಸ್ಸನ್ನು ಆಚರಿಸುವಂಥವರು ಇವರು. ರೇವೈ ಅಜ್ಜವರಂತ ನೋಡ್ರಿ, ಅವರ ಶಿವಯೋಗಿಗಳ ಶಿಷ್ಯರು ಇವರು. ಸಿದ್ದರಾಮೇಶ್ವರರ ಶಿವಯೋಗಿಗಳು ನೋಡ್ರಿ. ಎಲ್ಲ ಕಲ್ಲಿಂದ ಕಟ್ಟಿದ್ದಾರೆ ನೋಡ್ರಿ. ಎಷ್ಟೊಂದು ಶ್ರಮ ವಹಿಸಿರ್ಬೇಕ್ರಿ. ಇದು ಎಷ್ಟು ಕೋಟಿ ಆಗಿದೆ ಗೊತ್ತಿಲ್ಲ ರೀ ಈ ಗುಡಿಗೆ. ಅಷ್ಟೊಂದು ಚಂದ ಚಲೋ ಅಂಬಾಮಾತೆಯ ದೇವಸ್ಥಾನ ನೋಡ್ರಿ. ಸಿಂಹದ ಮಕ್ಕ ಕೂತಿದ್ದಾಳೆ ನೋಡ್ರಿ, ಆದಿಶಕ್ತಿ ಜಗನ್ಮಾತೆ ನೋಡಿ. ಅಶ್ವದ ಮೇಲೆ ಕೂತಿದ್ದಾಳೆ. ಅಶ್ವಾರೂಢೆ
ನೋಡಿ ಇಲ್ಲಿ ಎತ್ತಿನ ಮೇಲೆ ಕೂತಿದ್ದಾರೆ ನೋಡ್ರಿ, ನಂದಿ ವಾಹನಿ. ಬರ್ರಿ ಇಂಚಲು ಮಠಕ್ಕೆ ಜಾತ್ರೆ ಮಾಡೋಣಂತ, ಜಾತ್ರೆ ನೋಡೋಣಂತ. ನಮ್ಮ ಅಪ್ಪಾಜಿಯವರ ದರ್ಶನವನ್ನು ಪಡ್ಕೊಳ್ರಿ. ಎಲ್ಲ ಎಲ್ಲೆಲ್ಲಿಂದ ಪೂಜ್ಯರು ಬರ್ತಾ ಇದ್ದಾರೆ ನೋಡ್ರಿ. ಇಲ್ಲಿ ಪೂರ್ತಿಯ ಒಂದು 9 ತಾಸು ಉಟ್ಕೊಂಡ್ಬರ್ತೀನಿ. ಏನು ಮಾಡ್ತೀನಿ? 9 ತಾಸು ಉಟ್ಕೊಂಡ್ಬರ್ತೀನಿ. ನಾನು ಬರ್ತೀನಿ. ನೀನು ಸುತ್ತಿದ್ದೀನಿ. ನಡಿ ಅಲ್ಲ ಹೇಳಿ ಹಾಕತ್ತು ಕೊಡ್ರಿ. ನಾನು ಬರ್ರಿ, ಇವರು ಉಮಾಭಾರತಿ ಅಂತ ನೋಡ್ರಿ, ಬೆಂಗಳೂರಾಗ ಇದ್ದಾರೆ. ಇವರು ಸಿದ್ಧಾರೂಢ ಆಶ್ರಮವನ್ನು ಕಟ್ಕೊಂಡಿದ್ದಾರೆ. ನೋಡ್ರಿ ಇವತ್ತರ ಗದ್ದಲಿಲ್ಲ ರೀ ಅಷ್ಟೊಂದು. ನಾಳಿಂದ ನೋಡ್ಬೇಕು ರೀ, ಸಾಯಂಕಾಲ ನೋಡಬೇಕು. ಫುಲ್ ರಶ್ ಆಗುತ್ತೆ. ಅದಕ್ಕೆ ಇವಾಗ ಅಮ್ಮನ ದರ್ಶನ ಮಾಡ್ಕೊಂಡು ಹೋಗ್ಬೇಕಂತ ಬಂದಿದ್ದೀವಿ. ಯಾ ಕುಂದೇಂದು ತುಷಾರ ಹಾರೆದವಲ, ಯಾ ಶುಭ್ರವಸ್ತ್ರಾನ್ವಿತ, ಯಾ ವೀಣಾ ವರದಂಡ ಮಂಡಿತಕರ, ಯಾ ಶ್ವೇತ ಪದ್ಮಾಸನ, ಯಾ ಬ್ರಹ್ಮಚ್ಯುತ ಶಂಕರ ಪ್ರವಿತ್ವಿರ್ ಸದಾ ವಂದಿತ, ಸಾಮಾಂ ಪಾತು ಸರಸ್ವತಿ ಭಗವತಿ ನಿಶೇಷಜಾಡ್ಯಾಪಹ. ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೇ ತ್ರ್ಯಂಬಕೆ. ಬರೀಮ್ಮ, ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಈಗ ಬೆಳಗ್ಗೆ 9:45 ಆಗಿದೆ ನೋಡ್ರಿ. ಗದ್ದಲಾಗಿ ಏನೋ ರಶ್ ಇಲ್ಲ ಅಂತ ಬಂದೀವಿ. ಆರಾಮ್ ಚೆನ್ನಾಗಿ ದರ್ಶನ ಆಯಿತು. ಎಲ್ಲ ದೇವಿಗಳ ದರ್ಶನ ಆಯಿತು. 9 ಅವತಾರದ ದೇವಿಗಳ ದರ್ಶನ ಆಯಿತು. ಇನ್ನು ಮತ್ತೆ ನಾಳೆ ಸಾಯಂಕಾಲ ಬರಬೇಕಂದ್ರೆ ಬಹಳ ರಶ್ ಆಗುತ್ತೆ. ವಿಡಿಯೋ ಮಾಡ್ಕೊಳ್ಳಿಕ್ಕೆ ಆಗಲ್ಲ, ಯಾಕಂದರೆ ತೂಗ್ತಿದ್ದಾರೆ, ನುಗ್ಗಿಸ್ಕೊಡ್ತಿದ್ದಾರೆ, ಸರಿಯಾಗಿ ವಿಡಿಯೋ ಆಗಲ್ಲ. ಅದಕ್ಕೆ ಇವಾಗ ಮಾಡ್ಕೋಬೇಕಂತ ಮಾಡಿದ್ದೀನಿ. ಯಾರಿಗೆಲ್ಲ ದೇವಿ ಮೇಗೆ ಭಕ್ತಿ ಇದೆ, ಆದಿಶಕ್ತಿ ಮೇಗೆ ಶ್ರದ್ಧೆ ಭಕ್ತಿ ಇದೆ, ಅವರೆಲ್ಲ ಶೇರ್, ಲೈಕ್, ಕಮೆಂಟ್, ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡ್ರಿ. ಮತ್ತೊಮ್ಮೆ ದರ್ಶನ ಮಾಡ್ಕೊಂಡು ಬರ್ರಿ. ಬರ್ರಿ, ಇವಾಗ ದರ್ಶನ ಮಾಡಿಕೊಂಡು ಹೊರಗಡೆ ಬಂದೀವಿ ನೋಡ್ರಿ. ಇದು ಹೊರಗಿನ ವಾತಾವರಣ ಹೇಗಿದೆ ನೋಡ್ರಿ, ಎಷ್ಟು ಚೆನ್ನಾಗಿದೆ ಅಲ್ವಾ. ಮೋಡ ಕವಿದಿರತಕ್ಕಂಥ ವಾತಾವರಣ, ಬಿಸಿಲಿದೆ, ಎಷ್ಟೊಂದು ಸುಂದರವಾಗಿ ಕಾಣ್ತಾ ಇದೆ ನೋಡ್ರಿ. ಇದು ಹೊರಗಿನ ವಾತಾವರಣ ನೋಡ್ರಿ, ಎಷ್ಟು ಚೆನ್ನಾಗೈತಿ. ನೋಡ್ರಿ, ಕಾಲೇಜ್ ಶಾಲೆ ಮಕ್ಕಳು ಅಮ್ಮನ ದರ್ಶನ ಮಾಡ್ಕೊಳ್ಳಿಕ್ಕೆ ಬಂದಿದ್ದಾರೆ ನೋಡ್ರಿ, ಬರ್ತಿದ್ದಾರೆ. ಇವರು 6th 7th 8th ಸ್ಟ್ಯಾಂಡರ್ಡ್ ಮಕ್ಕಳು ಇರಬಹುದೇನೋ ನೋಡ್ರಿ, ದರ್ಶನ ಮಾಡ್ಕೊಳ್ಳಿಕ್ಕೆ ಬಂದಿದ್ದಾರೆ. ಎಷ್ಟೊಂದು ಸಾಲಾಗಿ ಭಕ್ತಿಯಿಂದ ಬರ್ತಿದ್ದಾರೆ ನೋಡ್ರಿ. ಅಷ್ಟೇ ಬರ್ರಿ, ನಮ್ಮ ಊರು ಜಾತ್ರೆಗೆ ಅಂತ ಕರೀರಿ. ನಾನು ಬರೋದಿಲ್ಲ ರೀ, ವರ್ಷಕ್ಕೊಮ್ಮೆ ಬರ್ತೀನಿ. ಯಾಕಂದ್ರೆ ಗುರುಸ್ಥಾನಕ್ಕೆ ಅಮಾಶಿವೊಮ್ಮೆ ಬರಬೇಕು, ಬಟ್ ಬರೋಕ್ಕಾಗಲ್ಲ. ವರ್ಷಕ್ಕೊಮ್ಮೆ ಮಾತ್ರ ಬಿಡಂಗಿಲ್ಲ. ಎಂಥ ಕಷ್ಟ ಬರಲಿ ಏನೋ ಬರಲಿ,
ಗುರು ದರ್ಶನಕ್ಕೆ ಬಂದೇ ಬರ್ತೀನಿ. ವರ್ಷಕ್ಕೆ ಒಮ್ಮೆ ಮಾತ್ರ ಬರೋದು. ಅಮಾವಾಸ್ಯೆಗೊಮ್ಮೆ ನಡಕ್ಕೆಲ್ಲ ಬರಬಹುದು. ಗುರುಗಳ ಆಶೀರ್ವಾದ ತಗೊಳ್ಳಿಕ್ಕೆ ಬರಬಹುದು. ಬಟ್ ಬರೋಕ್ಕಾಗಲ್ಲ. ಏನು ಮಾಡೋಕ್ಕಾಗಲ್ಲಲ್ವ, ಒಬ್ಬಂಟಿಗೆ ಯಾರದೀವಿ, ಬರೋಕ್ಕಾಗಲ್ಲ. ಆದರೂ ವರ್ಷಕ್ಕೊಂದು ಸಲ ಮಾತ್ರ ಏನೇ ಕಷ್ಟ ಬರಲಿ ಬಿಡಂಗಿಲ್ಲ, ಬಿಡೋಕ್ಕೂ ಆಗಲ್ಲ, ಮನಸ್ಸು ಬರಲ್ಲ. ಯಾಕಂದರೆ ಎಷ್ಟು ನೋಡಿದ್ರೂ ಕಡಿಮೆನೇ ನಮ್ಮಪ್ಪನ ಜಾತ್ರೆಯನ್ನು. ಅಷ್ಟೊಂದು ಕಣ್ಣಿಗೆ ಮುದ ನೀಡುತ್ತೆ. ಇಲ್ಲಿ ಬಂದರೆ ಎಂಥ ಕಷ್ಟ ಇರಲಿ, ದುಗುಡ ದುಮ್ಮಾನ ಇರಲಿ, ಎಲ್ಲ ದುಗುಡ ದುಮ್ಮಾನಗಳು ದೂರ ಆಗ್ತಾ ನೋಡ್ರಿ. ದರ್ಶನ ಸ್ಪರ್ಶನ ಸಾಧು ಸಮಾಗಮ ನಾದಿಗಳಿಂದ ಸಾಧಿತ ಮಾದುದು ಪುಣ್ಯದ ವೃಂದ ಅಂತ ಹೇಳ್ತಾರಲ್ಲ ಪರಮಾರ್ಥ ಗೀತೆಯೊಳಗೆ. ಸಾಧುರ ಸಮಾಗಮ ಅಂದರೆ ಸಾಧು ಮಹಾತ್ಮರ ದರ್ಶನವನ್ನು ಮಾಡೋದರಿಂದ ನಮ್ಮಲ್ಲಿರ್ತಕ್ಕಂಥ ಎಲ್ಲ ದುಃಖ ದುಮ್ಮಾನಗಳನ್ನು ಮರಿಬಹುದು. ಇಲ್ಲಿ ಬಂದ್ರೆ ಎಂಥ ಬೇಕಾದಂಥ ಕಷ್ಟ ಇರಲಿ, ದುಃಖ ಇರಲಿ, ಏನೋ ಇರಲಿ, ಇಲ್ಲಿ ಬಂದು ನಮ್ಮ ಅಪ್ಪಾಜಿಯವರ ದರ್ಶನವನ್ನು ಮಾಡ್ಕೊಂಡ್ರೆ ಸಾಕು. ಅವರ ಮುದ್ದು ಮುಖವನ್ನು ನೋಡಿದರೆ ಸಾಕು. ಸದಾ ಮುಗುಳ್ನಾಗೆ ನಗ್ತಿರ್ತಾರೆ ನಮ್ಮ ಅಪ್ಪಾಜಿಯವರು. ದರ್ಶನವನ್ನು ಮಾಡಿದರೆ ಸಾಕು, ಮುದ್ದು ಮುಖವನ್ನು ನೋಡಿದರೆ ಸಾಕು, ನಮ್ಮಲ್ಲಿರ್ತಕ್ಕಂಥ ದುಃಖ ದುಮ್ಮಾನಗಳು ದೂರ ಆಗ್ತಾ ಇದ್ದಾವೆ. ಬರ್ರಿ ನೋಡಿರಿ, ಇದು ಶಾಸ್ತ್ರದ ಮಂಟಪ. ವೆಲ್ಕಮ್ ಹಾಕಿದ್ದಾರೆ. ಇನ್ನೂ ಚಾಲೂ ಆಗಿಲ್ಲ ಕಾರ್ಯಕ್ರಮ. ಮೆರವಣಿಗೆ ಹೋಗಿದೆ. ಅಲ್ಲಿ ಒಂದು ಯಾವುದೋ ಸ್ಕೂಲ್ ಅದ್ರ ಹೆಸರು ಗೊತ್ತಿಲ್ಲಪ್ಪ. ಆಂಗ್ಲ ಭಾಷೆ ಏನೋ ಆಂಗ್ಲ ಭಾಷೆ ಕಾಲೇಜನ್ನು ಉದ್ಘಾಟನೆ ಮಾಡಲಿಕ್ಕೆ ಹೋಗಿದ್ದಾರೆ. ನಾನು ಹೋಗೋಕ್ಕಾಗಲ್ಲ, ಯಾಕೋ ಏನೋ ಗೊತ್ತಿಲ್ಲ, ಕಾಲು ಹಿಡ್ಕೊಂಡಿದೆ, ಮೊಣಕಾಲು ಹಿಡ್ಕೊಂಡಿದೆ, ನಡೆಯೋಕ್ಕಾಗಲ್ಲ ಅಂತೆ ಹೋಗಲಿಲ್ಲ. ಇಲ್ಲೇ ಸ್ವಲ್ಪ ವಿಡಿಯೋ ಮಾಡ್ಕೊಳಾಗ್ತಿದ್ದೀನಿ. ಇನ್ನೂ ಮೆರವಣಿಗೆ ಬಂದಿಲ್ಲ. ನೋಡ್ರಿ ಹೆಂಗಿದೆ ಅಲಂಕಾರ, ಈ ಪುಟಾಣಿ ಹೇಗೆಲ್ಲ ಸೆಟಪ್ ಮಾಡಿದ್ದಾರೆ. ಯಾರಿಗೆಲ್ಲ ಈ ಸೆಟಪ್ ಇಷ್ಟ ಆಯಿತು, ಈ ಅಲಂಕಾರ ಇಷ್ಟ ಆಯಿತು, ಈ ಬ್ರಹ್ಮ ವೇದಿಕೆ ಇಷ್ಟ ಆಯಿತು, ಶೇರ್, ಲೈಕ್, ಕಮೆಂಟ್, ಸಬ್ಸ್ಕ್ರೈಬ್ ಆಗ್ರಿ. ನಿಮ್ಮ ಫ್ಯಾಮ್ಲಿ ಕುಟುಂಬಕ್ಕೆ ಶೇರ್ ಮಾಡಿರಿ. ನೋಡ್ರಿ ಇವಾಗ ಏಯ್ ಪುಟ್ಟಿ ಬಾಯ್ ಮಾಡ, ಬಾಯ್ 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 ಮಾಡಲ. ಹಾಂ ರೀ ನೋಡ್ರಿ, ಇವರು ಬಿಜಾಪುರದವ್ರಂತೆ. ಅಕ್ಕ ಮಹಾದೇವಿಯವರದಾರಲ್ವ, ಗದಗ ಕದಳಿವಣದ ಅಕ್ಕ ಮಹಾದೇವಿಯವರ ತಂಗಿ ಇವರು. ಡೈಲಿ ನಮ್ಮ ವಿಡಿಯೋ ನೋಡ್ತಾರಂತ, ನಮ್ಮ ಸಬ್ಸ್ಕ್ರೈಬರ್ ಇವರು. ಅವರೇ ತಾವೇ ನಮ್ಮನ್ನು ಪುನಃ ಹಿಡಿದು ನೀವು ಚಾನಲ್ ಮಾಡ್ತೀರಲ್ವಾ ವೇದಾಂತ ಚಂದ್ರಿಕೆ ಅಂಥೇಳಿ. ಹೌದಮ್ಮ ಅಂದೆ. ನಿಮ್ಮದು ನಾವು ಡೈಲಿ ನೋಡ್ತೀವಿ ರೀ, ನಿಮ್ಮ ವಿಡಿಯೋ ನಾವು ಇಷ್ಟ ನಮಗೆ. ಅಜ್ಜಿಗಳದಾರ್ರಿ, ಅಜ್ಜಿಯರು ನೋಡ್ತೀವಿ. ಅಜ್ಜಿಗಳಂದರೆ ತುಂಬ ಇಷ್ಟ ರೀ. ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದ್ದಾರೆ. ಎಷ್ಟೊಂದು ಏಜ್ ಆದರೂ ಎಷ್ಟೊಂದು ಆ್ಯಕ್ಟಿವ್ ಅದಾರಲ್ಲ ಅಂತ ನಮಗೆ ಅಷ್ಟೊಂದು ಖುಷಿಯಿಂದ ಮಾತಾಡ್ಸಿದ್ರು ನೋಡ್ರಿ ಇವರು. ಅವರಿಬ್ಬರು ಅಕ್ಕ ತಂಗಿ ನೋಡ್ರಿ. ಇವರು ಕದಳಿವನ ಅಕ್ಕ ಮಹಾದೇವಿ ಇದಾರಲ್ವಾ, ಗದಗ, ಅವರ ತಂಗಿಯರಿ ಇವರು. ಹೌದಾ, ಬರಲ್ಲ ಘಟಪ್ರಭಾಕೊಮ್ಮೆ. ನಮ್ಮ ಸಬ್ಸ್ಕ್ರೈಬರ್ ಅಂದರೆ ನಮ್ಮ ಹೆಮ್ಮೆ ಅಂತ ಹೇಳ್ಬೋದು. ನಮ್ಮನ್ನು ಪುನಃ ಹಿಡಿದು ಮಾತಾಡ್ಸಿರು ನೋಡ್ರಿ. ಇವರು ಒಬ್ಬರು ಮಾತಾಜಿಯವರು, ಇವರು ನಮ್ಮ ಅಪ್ಪಾಜಿಯವರ ಶಿಷ್ಯಂದಿರೆ. ಇವರು ಭೇಟಿ ಆದರು. ಇವರು ನಮ್ಮ ವಿಡಿಯೋ ನೋಡ್ತಾರಂತ, ಡೈಲಿ ನೋಡ್ತಾರಂತ. ಅವರೇ ಪುನಃ ಹಚ್ಚಿ ಮಾತಾಡಿದ್ರು ನೋಡ್ರಿ. ಇವರು ನಮ್ಮ ಸಬ್ಸ್ಕ್ರೈಬರ್. ಮಟ್ಟಕ್ಕೆ ಆಗಿದ್ದೇವೆ, ಬರೀ ಒಂದು ಗುಂಪ ಇರ್ತೀವ, ಅವಾಗ ಆಗಿದೆ. ಬರೀ ಕಾರ್ಯಕ್ರಮ ಚಾಲು ಆಗ್ತದೆ. ಇವಾಗ ಅಪ್ಪಾಜಿಯವರು ಬರ್ತಿದ್ದಾರೆ. ಮೆರವಣಿಗೆ ಬಂತು. ಇಲ್ಲಿ ಸಂಗೀತ ಇಲ್ಲೆಲ್ಲ ಹೆಣ್ಮಕ್ಳು ರೆಡಿಯಾಗಿ ಇದ್ದಾರೆ ಅಪ್ಪಾಜಿಯವರನ್ನು ಸ್ವಾಗತ ಮಾಡಿಕೊಳ್ಳಲಿಕ್ಕೆ. ನೋಡ್ರಿ, ಯಾರಿಗೆಲ್ಲ ಸೆಟಪ್ ಇಷ್ಟ ಆಯ್ತು ನೋಡ್ರಿ, ಬರ್ರಿ ಎಲ್ಲರೂ ಹಸನ್ಮುಖದಿಂದ ಕಣ್ಣು ತುಂಬಿಕೊಳ್ಳಿ, ಸದಾ ಶುದ್ಧಿಯಾಗಿರಲಿ. ಬರ್ರಿ, ಅದನ್ನು ಸಂಸಾರದೊಳಗಿದ್ದಿದ್ದು ಅಷ್ಟರಲ್ಲಿ ಕಲ್ಪನೆಗಳು, ದುಃಖ ಅಭಿಮಾನ ಎಲ್ಲ ಇದ್ದಿದ್ದೆ. ಇಂಥಲ್ಲಿ ಒಂದು ಫಂಕ್ಷನ್
ಕೆಲಸ ಇಲ್ಲ, ಏನೂ ಇಲ್ಲ, ಆರಾಮ್ ಪ್ರವಚನ ಕೇಳೋದು, ಮನರಂಜನೆ ಕಾರ್ಯಕ್ರಮವನ್ನು ನೋಡೋದು, ಹೊಟ್ಟೆ ತುಂಬ ಊಟ ಮಾಡೋದು, ತುಂಬ ನಿದ್ದೆ ಮಾಡೋದು, ಆರಾಮ್ ಎಲ್ಲ ಹೆಂಡತಿ ಮಕ್ಕಳು ಹಣ ಎಲ್ಲ ಸಂಸಾರವನ್ನು ಬಿಟ್ಟು ನೆಮ್ಮದಿಯಿಂದ 4 ದಿನ ಆದರೂ ಪರವಾಗಿಲ್ಲ ಖುಷಿಯಿಂದ ಇರ್ರಿ, ನಿಮ್ಮ ಮನುಷ್ಯನ ದುಃಖವನ್ನು ಪಡ್ಕೊಳ್ರಿ, ಸುಖ ಶಾಂತಿಯನ್ನು ಪಡ್ಕೊಳ್ರಿ ಹೇಳ್ತಾ ನೋಡ್ರಿ ಇವಾಗ ಅಪ್ಪಾಜಿಯವರು ಬರ್ತಿದ್ದಾರೆ. ಎಲ್ಲ ತಯಾರಿಗಳಿದೆ ನೋಡ್ರಿ. ಇವತ್ತು 28ನೇ ದಿನದ 28/12/2024ನೇ ದಿವಸದ ಕಾರ್ಯಕ್ರಮ ನೋಡ್ರಿ. ಇವತ್ತು ಬೆಳಗ್ಗೆ 12:30 ಆಗಿದೆ ನೋಡ್ರಿ. ಇವಾಗ ಖಾಲಿ ಆಗು ಸಾಕು. ಹೋಗಿ ಬನ್ನಿ. ನಿರಾಭಾರಿ ಸದ್ಗುರು ಡಾಕ್ಟರ್ ಶ್ರೀ ಶಿವಾನಂದ ಭಾರತಿ ಮಹಾಸ್ವಾಮೀಜಿಯವರ ಶ್ರೀಚರಣಗಳಿಗೆ ನತಮಸ್ತಕನಾಗಿ 50 ವರ್ಷಗಳಲ್ಲಿ ಶ್ರೀ ಶಿವಾನಂದ ಭಾರತಿ ಶಿಕ್ಷಣ ಸಂಸ್ಥೆಯಲ್ಲಿ ಸಾವಿರಾರು ವಿದ್ಯಾರ್ಥಿಗಳಿಗೆ ಪಾಠ ಬೋಧನೆ ಮಾಡಿದ ಎಲ್ಲ ಶಿಕ್ಷಕರಿಗೂ ಶತಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿ ವೇದಿಕೆಯನ್ನು ಅಲಂಕರಿಸಿರುವ ಮಹಾತ್ಮರನ್ನು, ಗಣ್ಯಮಾನ್ಯರನ್ನು ಹಾಗೂ ಶಿಕ್ಷಣ ಸಂಸ್ಥೆಯ ಎಲ್ಲ ಹಳೆಯ ವಿದ್ಯಾರ್ಥಿಗಳನ್ನು, ಪ್ರಸ್ತುತ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳನ್ನು ಮತ್ತು ಕಾರ್ಯಕ್ರಮಕ್ಕೆ ಆಗಮಿಸಿರುವ ಮಾಧ್ಯಮ ಪ್ರತಿನಿಧಿಗಳನ್ನು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರಮಾಡಿಕೊಳ್ಳುತ್ತೇನೆ. ಈ ಭವ್ಯ ವೇದಿಕೆಯಲ್ಲಿ ಜರುಗುತ್ತಿರುವ ಸುವರ್ಣ ಭಾರತಿ ಮಹೋತ್ಸವದ ಉದ್ಘಾಟನಾ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ಪರಮ ಪೂಜ್ಯ ಡಾಕ್ಟರ್ ಶಿವಾನಂದ ಭಾರತಿ ಅಪ್ಪಾಜಿಯವರು ಅಲಂಕರಿಸಬೇಕೆಂದು ಭಕ್ತಿಯಿಂದ ಪ್ರಾರ್ಥಿಸಿಕೊಳ್ಳುತ್ತೇನೆ. ಮತ್ತು ಈ ಸುಂದರ ಸಮಾರಂಭದ ಘನಾಧ್ಯಕ್ಷತೆಯ ಸ್ಥಾನವನ್ನ
ಪರಮ ಪೂಜ್ಯ ಡಾಕ್ಟರ್ ಶ್ರೀ ವಿದ್ಯಾನಂದ ಭಾರತಿ ಮಹಾಸ್ವಾಮಿಗಳು ಹೇಮಕೂಟ ಹಂಪಿಯ ಪೂಜ್ಯರು ವಹಿಸಿಕೊಳ್ಳಬೇಕೆಂದು ಭಕ್ತಿಪೂರ್ವಕವಾಗಿ ವಿನಂತಿಸಿಕೊಳ್ಳುತ್ತೇನೆ. ಹಾಗೂ ಈ ಸಭೆಯ ನೇತೃತ್ವ ಸ್ಥಾನದಲ್ಲಿ ಪರಮ ಪೂಜ್ಯ ಶ್ರೀ ಬಸವಾನಂದ ಭಾರತಿ ಮಹಾಸ್ವಾಮಿಗಳು, ಶ್ರೀ ಶಿವಯೋಗೇಶ್ವರ ಸಂಸ್ಥಾನ ಮಠ ಕುಳ್ಳೂರು ಪೂಜ್ಯರು ಮತ್ತು ಪರಮ ಪೂಜ್ಯ ಶ್ರೀ ಚಿದಾನಂದ ಮಹಾಸ್ವಾಮಿಗಳು ಗಾಳೇಶ್ವರ ಮಠ ನೇಸರ್ಗಿ ಮಲ್ಲಾಪುರದ ಪೂಜ್ಯರು ನೇತೃತ್ವ ಸ್ಥಾನದಲ್ಲಿ ಅಲಂಕರಿತರಾಗಬೇಕಂತ ಹೇಳಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಸರ್ವೇ ಜನ ಸುಖಿನೋ ಭವಂತು ಮಂತ್ರವ ಪೇಳುವರು, ಸರ್ವ ಧರ್ಮದ ಸಮತೆಯನ್ನು ನಿತ್ಯದಿ ಸಾರುವರು, ಕರ್ಮಕೋಪದಿ ಹೊರಳಾಡುವವರ ಕೈ ಹಿಡಿದೆತ್ತುವರು, ಧರ್ಮ ಜಾಗೃತಿಗಾಗಿ ದೇಹವ